ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಬೆಳಗ್ಗೆ 5:30ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಈ ಕಡೆ ಇಡ್ಲಿ ಹಿಟ್ಟು ಮತ್ತು ಸಾಂಬಾರು ಮಾಡ್ಬೇಕಂತೇಳಿ ಕುಕ್ಕರ್ನ ಇಟ್ಟಿದ್ದೀನಿ. ಬೇಳೆ ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ಬಿಸಿನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅದೆಲ್ಲ ಇಟ್ಬಿಟ್ಟು ಈ ಕಡೆ ಕಸ ಗುಡಿಸಿ ಸಾಂಬಾರಿಗೆ ಒಗ್ಗರಣೆ ಹಾಕಬೇಕಂತೇಳಿ ಈರುಳ್ಳಿನ ಕಟ್ ಮಾಡಿ ಇಡ್ತಾಯಿದ್ದೀನಿ. ಹೀಗೆ ಟೈಮ್ ಆಗ್ತಾಯಿದೆ. ಅವ್ರದ್ದು ಸ್ಕೂಲು ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಬೇಕು ಅಂಥೇಳಿ ಬಾಟಲು ಅದೆಲ್ಲ ತುಂಬಿ ಇಡ್ತಾಯಿದ್ದೀನಿ. ಕಡೆ ಇಡ್ಲಿ ಮಾಡ್ತಾಯಿದ್ದೀನಿ. ಅಂದರೆ ಅವರು ಇಡ್ಲಿ ಸಾಂಬಾರು ಒಯ್ತೀನಂದರು ಮಕ್ಕಳೆಲ್ಲ, ಹಂಗಾಗಿ ಇಡ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಈ ಕಡೆ ಕುಕ್ಕರಲ್ಲಿ ಬೇಳೆ ಕುದಿಲಕ್ಕೆ ಇಟ್ಟಿದ್ದೀನಿ. ಬೇಳೆ ಕುದ್ದ ನಂತರ ಒಗ್ಗರಣೆ ಹಾಕ್ತೀನಿ. ಅದಕ್ಕೆ ಒಗ್ಗರಣೆ ಹಾಕಿಬಿಟ್ಟು ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಡೆ ಇಡ್ಲಿನೂ ಆಯಿತು, ರೆಡಿಯಾಗಿದೆ. ಇದು ತೆಗೆದುಬಿಟ್ಟು ಮತ್ತೆ ಹಾಕಿ ಇಡಬೇಕು. ಇವತ್ತು ಗುರುವಾರ. ನಾನು ನಿನ್ನೆ ಬುಧವಾರ ಮಧ್ಯಾಹ್ನ ಉದ್ದಿನಬೇಳೆನ ನೆನೆ ಹಾಕಿದ್ದೆ. ಇವತ್ತು ಇಡ್ಲಿ ಮಾಡಬೇಕಂತೇಳಿ. ಅಂದರೆ ಮಕ್ಕಳೆಲ್ಲ ಇಡ್ಲಿ ಮಾಡಮ್ಮ ಅಂದರು, ಹಂಗಾಗಿ ಅವರಿಗೆ ಬಾಕ್ಸಿಗೆ ಕಟ್ಟಬೇಕಂತೇಳಿ ಹಾಕಿದ್ದೆ. ಅಂದರೆ ಅವರು ಒಂದೊಂದು ದಿವಸ ತಿನ್ನೋದಿಲ್ಲ, ಯಾಕೋ ಕೇಳಿದರು, ಹಂಗಾಗಿ ನಾನು ಇಡ್ಲಿ ಮಾಡಬೇಕಂತೇಳಿ ಹಾಕಿದ್ದೆ. ನಾನು ಕಟ್ಟಿದಾಗಂತೂ ಅವರು ತಿನ್ನೋದೇ ಇಲ್ಲ. ನಿನ್ನೆ ಕೇಳಿಬಿಟ್ಟು ಮಾಡಿಸ್ಕೊಂಡಿದ್ದಾರೆ. ನಾನು ರುಬ್ಬಿ ಇಟ್ಟಿದ್ದೆ, ಇಡ್ಲಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ನಾನು ಹಿಟ್ಟು ಯಾಕಂದರೆ ಮಳೆ ಬಂತು ಅಂದರೆ ಉಬ್ಬಲ್ಲ ಹಿಟ್ಟು. ಮಳೆ ಮತ್ತು ಚಳಿಗಾಲದಾಗೆ ಉಬ್ಬೋದೇ ಇಲ್ಲ, ಇಡ್ಲಿ ಮತ್ತು ದೋಸೆ ಉಬ್ಬೋದೇ ಇಲ್ಲ. ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಪ್ಲೇಟಲ್ಲಿ ಬಿಸಿನೀರನ್ನ ಹಾಕಿಬಿಟ್ಟು ಅದು ಪಾತ್ರೆಯಲ್ಲಿ ಕಲಸಿ ಇಟ್ಟಿದ್ವಲ್ಲ ರವಾನ, ಅದು ಪಾತ್ರೆನ ಆ ಪ್ಲೇಟಲ್ಲಿ ಇಟ್ಬಿಡಬೇಕು. ಒಂದು ಸ್ವಲ್ಪ ಬೆಳಗ್ಗೆನಷ್ಟಿಗೆ ಉಬ್ಬುತ್ತದೆ ಸ್ವಲ್ಪ. ನಾನು ಬೆಳಗ್ಗೆ ತೆಗೆದು ನೋಡಿದ್ದೆ, ಅಂದರೆ ಉಬ್ಬಿತ್ತು ಹಿಟ್ಟು, ಚೆನ್ನಾಗಾಗಿತ್ತು. ಅಂದರೆ ಇಡ್ಲಿ ಮಾತ್ರ ಸ್ಮೂತಾಗಿದೆ, ಚೆನ್ನಾಗಾಗಿದೆ. ಹಿಟ್ಟು ಉಬ್ಬಿತು ಅಂದರೆ ಇಡ್ಲಿ ಸ್ಮೂತಾಗಿ ಬರ್ತವೆ. ಹಿಟ್ಟು ಉಬ್ಬಲಿಲ್ಲ ಅಂತಂದರೆ ಇಡ್ಲಿ ಗಟ್ಟಿ ಆಗ್ತವೆ. ನಾನು ಅದಕ್ಕೆ ರಾತ್ರಿ ಆ ಥರ ಮಾಡಿ ಇಟ್ಟಿದ್ದೆ. ಉಬ್ಬಿತ್ತು ಹಿಟ್ಟು, ಇಡ್ಲಿ ಸ್ಮೂತಾಗಿ ಬಂದಿತ್ತು, ಚೆನ್ನಾಗಾಗಿತ್ತು. ಆ ಕಡೆ ಸಾಂಬಾರು ಮಾಡ್ಬೇಕಂತೇಳಿ ಕುಕ್ಕರ್ ಇಟ್ಟಿದ್ನಲ್ಲ, ಅದು ಬೇಳೆ ಕುದ್ದಿತ್ತು, ಒಗ್ಗರಣೆ ಹಾಕಿದೆ ಸಾಂಬಾರಿಗೆ. ಅದು ಬೆಳಗ್ಗೆ ಅಷ್ಟೆಲ್ಲ ಮಾಡಿಕೊಂಡು ಪೂಜೆ ಅದು ಎಲ್ಲ ಆದ ನಂತರ ಇದು ಮಧ್ಯಾಹ್ನ ಊಟಕ್ಕೆ ಮೆಟಿಗೆ ಕಾಳು ಪಲ್ಯನ ಮಾಡ್ತಾಯಿದ್ದೀವಿ. ಮೆಂತ್ಯ ಪಲ್ಯ ಹಾಕಿಬಿಟ್ಟು ನಾನು ಮೆಟಿಗೆ ಕಾಳನ್ನ ಕುದಿಸಿ ಇಟ್ಟಿದ್ದೆ. ಇದು ಒಗ್ಗರಣೆ ಹಾಕ್ತಾಯಿದ್ದೀನಿ ಮೆಟಿಗೆ ಕಾಳು ಪಲ್ಯಗೆ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಅರಿಶಿನ, ಖಾರ, ಉಪ್ಪು ಎಲ್ಲ ಹಾಕಿಬಿಟ್ಟು ಮೆಂತ್ಯ ಪಲ್ಯನ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಾಗ್ತದೆ ಮೆಟಿಗೆ ಕಾಳು ಪಲ್ಯ, ಮೆಂತ್ಯ ಪಲ್ಯ ಹಾಕಿ ಮಾಡಿದ್ರೆ ರೊಟ್ಟಿಯಲ್ಲಿ, ಚಪಾತಿಯಲ್ಲಿ ಚೆನ್ನಾಗಾಗ್ತದೆ. ನಮ್ಮ ಮನೆಯಲ್ಲಿ ಜಾಸ್ತಿ ರೊಟ್ಟಿನೇ ಮಾಡೋದು. ಚಪಾತಿನೂ ಮಾಡ್ತೀವಿ, ಅಂದರೆ ಡೈಲಿ ಅಂದರೆ ರೊಟ್ಟಿ ಜಾಸ್ತಿ ಮಾಡೋದು. ಪಲ್ಯ ಅದು ಮಾಡಿಕೊಂಡು ಆಮೇಲೆ ಸ್ವಲ್ಪ ರೈಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಮಾಡಿದ್ದೀನಿ, ಅಂದರೆ ಫುಲ್ಲು ಗಟ್ಟಿ ಬೇಕಂದ್ರೂ ಅಂದರೆ ಸ್ವಲ್ಪ ನೀರು ಕುದಿಸಾಗೆ ಸ್ವಲ್ಪ ನೀರು ಕಡಿಮೆ ಇಡಬೇಕು. ಈ ಥರ ಮಾಡಿಕೊಂಡ್ರೂ ಚೆನ್ನಾಗಾಗ್ತದೆ. ಇವಾಗ ಪಲ್ಯ ರೆಡಿಯಾಗಿದೆ. ಟೆರೆಸಲ್ಲಿ ಬಟ್ಟೆ ಹಾಕಿದ್ದೆ, ನಾನು ಒಣ ಹಾಕಿದ್ದೆ. ಅದು ಮಳೆ ಬಂದಿತ್ತು, ಜೋರಾಗಿ ಮಳೆ ಬಂದು ನಿಂತಿತ್ತು. ಬಟ್ಟೆ ತರಬೇಕಂತೇಳಿ ಟೆರೆಸಲ್ಲಿ ಹೋಗಿದ್ದೆ. ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.